ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲಾಮುಖಿ ಹೆಚ್ಚಾಗ್ತಾ ಇದೆ. ವಿರೋಧಗಳು ಪ್ರತಿರೋಧಗಳು ಎಲ್ಲವೂ ಜಾಸ್ತಿ ಆಗ್ತಾ ಇರುವಂತ ನಡುವೆ ಪ್ರತಿಪಕ್ಷದವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಈ ಒಂದು ಜಾತಿ ಗಣತಿಯನ್ನ ಸಮರ್ಥಿಸಿಕೊಳ್ಳುವತ್ತ ಹಲವು ಸಚಿವರು ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ಜಾತಿ ಮಸೀದಿಯನ್ನ ಕಂಡರೆ ಹೆಚ್ಚಿನ ಪ್ರೀತಿ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ಅಭಿವೃದ್ಧಿಯ ಬಗ್ಗೆ ಬಿಜೆಪಿಯವರು ಮಾತನಾಡೋದಿಲ್ಲ. ಜಾತಿ ವಿಚಾರದಲ್ಲಿ ನಾವು ಹೇಳಿದ್ದು ಫೈನಲ್ ಅಲ್ಲ. ಆಯೋಗ ಮೊದಲು ವರದಿ ಕೊಡಲಿ, ಮುಂದೆ ನೋಡೋಣ. ಎಲ್ಲ ಸಮುದಾಯ ಸಭೆ ಮಾಡಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಕ್ರಿಶ್ಚಿಯನ್ ಕುರುಬ ಅಂತ ನಾವು ಬರೆಸಿಲ್ಲ, ಜನರೇ ಬರೆಸಿದ್ದಾರೆ. ಅದಕ್ಕೆ ನಾವೇನು ಮಾಡುವುದಕ್ಕೆ ಆಗುತ್ತೆ ಅಂತ ಶಿವರಾಜ ತಂಗಡಿಗೆಯವರು ಮಾತನಾಡಿದ್ದಾರೆ. ಮುಸ್ಲಿಂ ಧರ್ಮದ ಜೊತೆ ಹಿಂದೂ ಜಾತಿ ಸೇರ್ಪಡೆ, ಬಿಜೆಪಿ ನಾಯಕರ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಮಾಡ್ತಾ ಇರುವಂತಹ ಆರೋಪಗಳು, ಸಮುದಾಯವಾರು ವಿರೋಧ ಎಲ್ಲವನ್ನೂ ಕೂಡ ನೋಡ್ತಾ ಇದೆ ರಾಜ್ಯ ಸರ್ಕಾರ. ಬಟ್ ರಾಜ್ಯ ಸರ್ಕಾರ ತನ್ನ ನಿರ್ಧಾರವನ್ನಂತೂ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಸಮರ್ಥಿಸಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಸಚಿವರದ್ದು. ಹೀಗಾಗಿ ಜಾತಿ ಗಣತಿ ಸಮೀಕ್ಷೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಅವರು ಮಾತನಾಡ್ತಾ ಸಮರ್ಥಿಸಿಕೊಳ್ತಾ ಇದ್ದಾರೆ. ನಾವೇನು ಹೊಸದಾಗಿ ಉಪಜಾತಿಗಳನ್ನು, ಅಂದರೆ ಮುಸ್ಲಿಂ ಧರ್ಮ ಅಥವಾ ಕ್ರೈಸ್ತ ಧರ್ಮ ಜೊತೆ ಏನು ಸೇರಿಸಿದ್ದಾರೆ ಹಿಂದೂ ಉಪಜಾತಿಗಳನ್ನು, ಅದನ್ನು ನಾವು ಮಾಡಿದ್ದಲ್ಲ, ನಮ್ಮ ಸೃಷ್ಟಿಯಲ್ಲ, ಅದು ಜನರೇ ಬರೆಸಿದ್ದಾರೆ. ಇದು ಯಾವುದೂ ಕೂಡ ನಾವು ಮಾಡ್ತಾ ಇರೋದಲ್ಲ, ಆಯೋಗ ಮಾಡ್ತಾ ಇರುವಂಥದ್ದು. ಆಯೋಗ ಮೊದಲು ವರದಿಯನ್ನು ಕೊಡಲಿ, ಮುಂದೆ ನೋಡೋಣ. ನಾವು ಹೇಳ್ತಾ ಇರುವುದಂತೂ ಫೈನಲ್ ಅಲ್ಲ. ಇದು ಒಂದು ರೀತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, ಎಲ್ಲ ಸಮುದಾಯದವರ ಜಾತಿಗಳ ಅಭಿವೃದ್ಧಿಗೆ ಮಾಡ್ತಾ ಇರುವಂಥ ಸಮೀಕ್ಷೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ನಿಲುವನ್ನು, ತನ್ನ ನಿರ್ಧಾರವನ್ನು ಇದೇ 22ರಿಂದ ಆಗ್ತಾ ಇರುವಂಥ ಜಾತಿ ಗಣತಿ ಸಮೀಕ್ಷೆಯನ್ನು ಸಮರ್ಥಿಸಿಕೊಳ್ತಾ ಇದೆ. ಶಿವರಾಜ್ ತಂಗಡಿಯವರು ಮಾತಾಡ್ತಾ ಅದೇ ಹೇಳ್ತಾ ಇದ್ದಂಥದ್ದು. ಬಿಜೆಪಿಯವರು ಬರೀ ಧರ್ಮದ ವಿಚಾರ, ಈ ಥರದ ವಿಚಾರದಲ್ಲಿ ಸುಮ್ಮನೆ ರಿಯಾಕ್ಟ್ ಮಾಡ್ತಾರೆ ಅಷ್ಟೇ ಹೊರತು ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ ಅಂತ ಬಿಜೆಪಿಗರ ವಿರುದ್ಧ ಕಿಡಿಕಾರಿದ್ದಾರೆ.